ನಾನು ಪೇಮೆಂಟ್ ವಿಷಯದಲ್ಲಿ ನಿಜವಾಗ್ಲೂ ಬಕ್ರ ಆಗ್ಬಿಟ್ಟೆ. ಯಾವ್ದೋ ಮೂಡೋದಿದ್ದೆ ಅವತ್ತು, ನನಗೆ ಏನೋ ಒಂದು ಕೆಲಸ ಆಗ್ಬೇಕಿತ್ತು, ಆಗಿರ್ಲಿಲ್ಲ. ಸುಮ್ಮನೆ ಕಾಲ್ ಬಂತು, ಒಪ್ಕೊಂಡೆ. ಏನಕ್ಕೆ ಈಗ ಗೊತ್ತಾಯ್ತು. ಆಮೇಲೆ ಆಚೆ ಬಂದ ಮೇಲೆ ಗೊತ್ತಾಯ್ತು. ಕೆಲವ್ರು ಪೇಮೆಂಟ್ ಕೇಳ್ಬಿಟ್ಟು ನನಗೆ ಹೊಟ್ಟೆ ಹೋಯ್ತು. ಇವಾಗ ಆಚೆ ಬೇರೆ ಕಡೆ ಪ್ರೋಗ್ರಾಮ್ಗಳೆಲ್ಲ ಕಿತ್ತಾ ಇದೀನಿ. ಅದು ಬಿಕನಾಸಿ ನನ್ನ ಮಗನ್ ತಗೊಂಬಂದು ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ರು ಹೆಂಗ್ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು. ಅವ್ರು ಹೆಂಗ್ ಹೇಳ್ತಾರೆ, ಹೆಂಗ್ ವರ ಕೊಡ್ತಾರೆ, ನಾವ್ ಹಂಗೆ ಕೇಳ್ಬೇಕು. ಕರೆಕ್ಟ್. ಇದು ಯಾಕೆ ಹೇಳ್ತೀವಿ ಏನಾದ್ರು ಒಂದು ಬೇಜಾರಾಗಿದ್ದ ವಿಷಯ ಅಂತ ಹೇಳಿದ್ರೆ, ವಿನಯ್ಗೆ ಬಂದಿದ್ದು ಉತ್ತಮ, ಅದನ್ನ ತೆಗ್ದ್ಬಿಟ್ಟು ಅಲ್ಲಿ ಸ್ನೇಹಿತ ಕೊಡ್ತಾರೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಆ ಟೈಮಲ್ಲೂ ನಾನು ಅಲ್ಲಿ ಏನ್ ಕೊಟ್ಟಿದ್ದೆ, ನಾನು ಕೊಡಕ್ ಇಷ್ಟ ಇಲ್ಲ ಅವನ್ಗೆ ಅಂದ್ಬಿಟ್ಟು ಅದನ್ನೇ ನಾನು ಅದನ್ನ ಪ್ರೂವ್ ಮಾಡ್ಕೊಂಡು ಎಲ್ಲ ಬರೀ ಓಳಳಿ ಅಂದ್ರೆ ಬರೀ 10 ಮಾಸ್ ಡೈಲಾಗ್ ಹೊಡೆದ್ರೆ ಇಡೀ ಕರ್ನಾಟಕ ನಮ್ದು ಅಂತ ಕೊಂಡ್ಕೊಳ್ಬಹುದು ಅಂತ ಹೇಳಿದ್ರಲ್ವಾ. ನಮ್ಗೆ ಸಿಕ್ಕಿರೋದು 2, 3, ಇನ್ನೂ 7, 8 ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ನಿಮ್ಮ ಅಭಿಮಾನಿಗಳು. ಹೊಡೆದಿದ್ 7 ಡೈಲಾಗು ಬಿಗ್ ಬಾಸ್ ಮನೇಲಿ, ಹಾಕಿದ್ 2 ಅಂತ ಹೇಳಿದ್ರೆ ಅದು ನನ್ ತಪ್ಪಲ್ಲ. ಟೆಲಿಕಾಸ್ಟ್ ಅಲ್ಲಿ ನೋಡಿದೆ, ಹಾಕಿರೋದೇ 2 ಡೈಲಾಗ್ ಬಾಸ್ ಅಂದ್ರು ನಮ್ಮ ಮನೇಲಿ. ನಮ್ಮ ಹುಡುಗ ಹಾಕಿರೋದೇ 2 ಡೈಲಾಗ್, ಹೊಡೆದಿರೋದು 7 ಡೈಲಾಗ್. ನಾನು ಇನ್ನ 3 ಡೈಲಾಗ್ ಹೊಡಿಬೇಕಿತ್ತು. ಅಷ್ಟರಲ್ಲಿ ಪ್ರಥಮ್ ಅವರು ಬಂದಾಗ ಕನ್ಫೆಷನ್ ರೂಮ್ ಒಡೆ ಹೋಗಿ ನೋಟಿಸ್ ತಗೊಂಡ್ಬರ್ತಾರೆ. ಸೊ ಅದು ಸ್ಟಾಪ್ ಆಗುತ್ತೆ. ಅದು ಬಂದಿದ್ರೆ 7 ಡೈಲಾಗ್ ಆಗಿರೋದು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ.